ಆ ಕರಣಗಳನ್ನ ಗಮನಿಸಿದೆ. ಸೊ ಇದನ್ನ ಸಾಧನೆ ಮಾಡ್ಬೇಕಾದ್ರೆ ನಮಗೆ ಮೊದಲು ಇದು ಚಿರ ಅಂತ ಕಿವಿನ ಮಧ್ಯದಲ್ಲಿ ನಾವು ಈ ಸೆಂಟರ್ ಅಲ್ಲಿ ಕಟ್ ಮಾಡ್ತಾರೆ. ಕಿವಿ ಕಟ್ ಮಾಡಿ ಅಲ್ಲಿ ನಮಗೆ ಸಾಧನೆಗೆ ಅಂತ ಹೇಳ್ಬಿಟ್ಟು ಈ ಕಿವಿನ ಒಂದು ಚಿರ ಮಾಡಿ 12 ಅಡಿ ಆಳದಲ್ಲಿ 9 ದಿನ ಕೂರಿಸ್ತಾರೆ, ಮುಚ್ತಾರೆ ನಮ್ಮನ್ನ. 12 ಅಡಿ ಆಳ. ಅದರಲ್ಲಿ ನಾವು ಕೂತ್ಕೊಂಡು ಅಲ್ಲಿ 9 ದಿನ ನಾವು ಸಾಧನೆ ಮಾಡ್ಬೇಕಾಗತ್ತೆ. ಈಗ ನಾವು ತಗೊಂಡಿರೋದು ನವನಾಥ ಸಂಪ್ರದಾಯ. ಅಂದ್ರೆ ನಾಥ ಸಂಪ್ರದಾಯದಲ್ಲಿ ಮತ್ಸ್ಯೇಂದ್ರನಾಥ ಮೊದಲು ಗುರು ನಮ್ಗೆ, ನಂತರ ಗೋರಕ್ಷನಾಥ ಬರ್ತಾರೆ. ನಾನು ಗೋರಕ್ಷನಾಥನ ಒಂದು ಇದನ್ನು ತಗೊಂಡೆ. ಶಿವ ಗೋರಕ್ಷನಾಗಿ ಬರೋದು ಕಲಿಯುಗಕ್ಕೆ ಒಂದು ಯೋಗ ಪದ್ಧತಿನ ಹೇಳ್ಕೊಡೋದಕ್ಕೋಸ್ಕರ ಬರ್ತಾರೆ. ಸೊ ಈ ನಾಥ ಸಂಪ್ರದಾಯದಲ್ಲಿ ಗೋರಕ್ಷನಾಥನ ತಗೊಂಡಾಗ ನವನಾಥರು ನಾವು 9 ದಿನ ಕೂತ್ವಾಗ್ಲೂ ಒಬ್ಬೊಬ್ಬರು ರಾತ್ರಿಗಳ ದರ್ಶನ ಆಗತ್ತೆ. ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ, ಕಾನಿಫನಾಥ, ಚೌರಾಂಗಿ ಸಿದ್ಧನಾಥ ಈ ರೀತಿ ದರ್ಶನ ಆಗಿ 9ನೇ ದಿನ 10ನೇ ದಿವಸ ನಮ್ಮನ್ನ ನಾವು ಎಲ್ಲಿ ಕೂರಿಸಿರ್ತಾರೆ ಅಲ್ಲಿಂದ ಎಬ್ಬಿಸ್ತಾರೆ ನಮ್ಮನ್ನ. ಅಂದ್ರೆ ಅದು ತೆಗ್ದಾಗ ನಮ್ಗೆ ಓಪನ್ ಮಾಡಿದಾಗ ಯಾರು ಅಲ್ಲಿ ಜೀವಂತವಾಗಿ ಇರ್ತಾರೆ ಅವ್ರಿಗೆ ನೆಕ್ಸ್ಟ್ ಸಾಧನೆ ಅಂತ ಕೊಡ್ತಾರೆ.